ನಮಸ್ಕಾರ ಸ್ನೇಹಿತರೆ. ಜನ್ಮ ಕೊಟ್ಟ ತಂದೆ 9 ತಿಂಗಳು ಎತ್ತು ಒತ್ತು ಸಾಕಿ ಸಲಹಿದ ಮಹಾತಾಯಿ ಈ ಜಗತ್ತಿಗೆ ನಮ್ಮನ್ನು ಭೂಮಿಗೆ ಬಿಡ್ತಾಳೆ. ಆದರೆ ಭೂಮಿಗೆ ಬಿಟ್ಟಾಗ ನಾವು ಎಷ್ಟು ಖುಷಿಯಿಂದ ಸಂತೋಷವಾಗಿ ಎಲ್ಲ ಏಳಿಗೆಯನ್ನು ನಾವು ಕಾಣ್ತೀವಿ. ಆದರೆ ಈ ದೃಶ್ಯ ನೋಡ್ತಾಯಿದ್ರೆ ನಿಜವಾಗ್ಲೂ ಆ ಮಹಾತಾಯಿಯ ಒಂದು ತಂದೆಯ ತಾಯಿಯ ಒಂದು ಆಕ್ರಂದನ, ಒಂದು ನೋವು, ಒಂದು ನಲಿವು ಯಾವ ರೀತಿ ಇದೆ ಅಂತ ನೀವು ಊಹೆ ಮಾಡ್ಕೋಬೋದು. ಯಾಕಂದರೆ 9 ತಿಂಗಳು ಎತ್ತು ಒತ್ತು ಸಾಕಿ ಸಲಹಿದ ತಾಯಿ, ಜನ್ಮ ಕೊಟ್ಟ ತಂದೆ, ಇವರಿಬ್ಬರೂ ಕೂಡ ದೇವರಿಗೆ ಸಮಾನ ಅಂತ ಹೇಳ್ತೇವೆ. ಆದರೆ ಇಂಥ ದೇವರನ್ನು ಬೀದಿಗೆ ತಳ್ಳುವಂಥ ಮಕ್ಕಳು ಇಂದಿನ ಕಾಲದಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಭಾಳ ದುರ್ದೈವ. ಮನುಷ್ಯ ಎಷ್ಟೇ ಸಿರಿವಂತನಾಗಲಿ, ಎಷ್ಟೇ ಐಷಾರಾಮಿ ಜೀವನ ನಡೆಸಲಿ, ಎಷ್ಟೇ ದುಡ್ಡಿರಲಿ, ಎಷ್ಟೇ ಬಂಗ್ಲೆನ ಕಟ್ಟಿರಲಿ, ಆದರೆ ತಿನ್ನೋದು ಒಂದು ತುತ್ತನ್ನು, ಮಲಗೋದು 6 ಅಡಿ 3 ಅಡಿ ಚಾಪೆ ಅಥವಾ ದಿವಾನ್ ಕಾಟು. ಆದರೆ ಈ ಮಹಾತಾಯಿಯನ್ನು ಎತ್ತು ಒತ್ತು ಸಾಕಿ ಸಲಹಿದ ತಾಯಿ ಇವತ್ತು ಬೀದಿಲಿ ಬಿಟ್ಟು ಪಾಪ ಭಿಕಾರಿ ಥರ ಬದುಕ್ತಾ ಇದ್ದಾರಲ್ಲ, ಇದಕ್ಕೇನು ಉತ್ತರ ಹೇಳ್ತೀರಿ ಸ್ನೇಹಿತರೆ? ಹಾಗಾಗಿ ತಂದೆ ತಾಯಿಗಳನ್ನು ಯಾರು ಕೂಡ ಒಂದು ವಯಸ್ಸಾದ ಕಾಲದಲ್ಲಿ ಇಟ್ಟಾಕಿ ಸೊಪ್ಪಾಕಿ ಅವರು ನಿಮ್ಮನ್ನು ಬೆಳೆಸೋದಕ್ಕೆ, ಎದೆ ಮಟ್ಟಕ್ಕೆ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತಕ್ಕಂಥದ್ದನ್ನ ಸ್ವಲ್ಪನಾದ್ರು ನೀವು ಮನಗಂಡು ದಯವಿಟ್ಟು ಆದಷ್ಟು, ಈಗ ನಾನು ಈ ಒಂದು ಹಳೆ ಬಸ್ ಸ್ಟ್ಯಾಂಡಲ್ಲಿ ನೋಡ್ತಕ್ಕಂಥ ದೃಶ್ಯ, ಒಂದು ಆ ಕಡೆ ಬಸ್ ಹೋಗುತ್ತೆ, ಈ ಕಡೆ ಬಸ್ ಹೋಗುತ್ತೆ, ಈ ಕಡೆ ಒಂದು ಸ್ವಲ್ಪ ಮೀನು ಅಂಗಡಿ ಇತ್ತು, ಆ ಮೀನು ಅಂಗಡಿಲಿ ಪಾಪ ಆ ತಾಯಿ ರೆಸ್ಟನ್ನು ಪಡಿತಾ ಇದ್ದಾಳೆ. ಹಾಗಾಗಿ ಪಾಪ ಆ ಆದರ್ಶ ದಂಪತಿಗಳು ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಹೆಂಡ್ತಿ ಮನಗಿದಾಗ ಗಂಡ ಎದ್ದು ಕಾವಲು ಕಾಯ್ತಕ್ಕಂಥದ್ದು, ಗಂಡ ಮನಗಿದ ಮೇಲೆ ಹೆಂಡ್ತಿ ಎದ್ದು ಕುಂತು ಕಾವಲು ಕಾಯ್ತಕ್ಕಂಥದ್ದು, ಇದು ನಿಜವಾಗ್ಲೂ ಮನ ಕಲಕುವಂತಹ ದೃಶ್ಯ. ಹಾಗಾಗಿ ಇಂಥ ದೃಶ್ಯಗಳು ಎಲ್ಲೇ ಕಂಡು ಬಂದರೂ ಕೂಡ ಆದಷ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ, ಇನ್ನೊಬ್ಬರಿಗೆ ಒಂದು ಉತ್ತೇಜನ ಬರುವಂಥ ರೀತಿಯಲ್ಲಿ, ಇನ್ನೊಬ್ಬರಿಗೆ ಯಾರು ಕೂಡ ಈ ಥರ ಮಾಡಬಾರ್ದು ಅಂತಕ್ಕಂತಹ ಒಂದು ದೃಷ್ಟಿಯಿಂದ ಇಟ್ಕೊಂಡು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ತಾವು ದಯವಿಟ್ಟು ಈ ಒಂದು ಎಲ್ಲೇ ಕಂಡು ಬಂದರೂ ಈ ವಯೋವೃದ್ಧರನ್ನ ಹಾಗೂ ವಯಸ್ಸಾದವ್ರಿಗೆ ನಾವು ಗೌರವನ ಕೊಟ್ಕೊಂಡು, ಬೆಲೆಯನ್ನು ಕೊಟ್ಕೊಂಡು, ಅವರಿಗೆ ಆದಷ್ಟು ಒಂದು ಸಹಾಯವನ್ನು ಮಾಡ್ತಾ ಈ ಒಂದು ಮನ ಕಲಕುವಂತಹ ದೃಶ್ಯವನ್ನು ನಾನು ನೋಡ್ತಾ ಇದ್ದೇನೆ. ಹಾಗಾಗಿ ತಾವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.